Welcome back everyone to my channel Taj Edge online classes. This is a fifth video. In this I will be discussing on learners characteristics. ಸೊ ಇಷ್ಟು ಬೇರೆ ವಿಡಿಯೋಸ್ಗಳಲ್ಲೆಲ್ಲ ಆಲ್ರೆಡಿ ನಾನು ಟೀಚರ್ಸು ಟೀಚಿಂಗ್ ಮೆಥಡ್ಸು ಅದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಿದ್ದೀನಿ. ಈಗ ಲರ್ನರ್ಸ್ ಬಗ್ಗೆನೂ ತಿಳ್ಕೊಳ್ಬೇಕು ನಾವು. ಟೈಪ್ಸ್ ಆಫ್ ಲರ್ನರ್ಸ್. ಸೊ ಯಾವ ರೀತಿ ಟೈಪ್ಸ್ ಇದ್ದಾರೆ ಅಂದರೆ 2 ಡಿಫ್ರೆಂಟ್ ಸೆಗ್ರಿಗೇಷನ್ ಆಗಿದೆ. ಅಡೋಸೆಂಟ್ ಆ್ಯಂಡ್ ಅಡಲ್ಟ್ ಲರ್ನರ್ಸ್ ಅಂತ. ನೀವೆಲ್ಲ ಅಡೋಸೆಂಟ್ಸ್ ಅಂತ ನಾವೇನಂತೀವಿ, ಅವರು 13 to 19 ಇಯರ್ಸ್ ಟೀನೇಜರ್ಸ್, 20+ ಇವರೆಲ್ಲ ಯಾರು? ಅಡಲ್ಟ್ ಲರ್ನರ್ಸಿಗೆ ಒಂದು ಪದ ಯೂಸ್ ಮಾಡ್ತೀವಿ ನಾವು, ಏನು ಅಂದರೆ ಆಂಡ್ರೋಗಾಜಿ. ಬರ್ಕೊಳ್ಳಿ. ಆಂಡ್ರೋಗಾಜಿ ಇಸ್ ಅ ವರ್ಡ್ ಯೂಸ್ಡ್ ಟು ಎಕ್ಸ್ಪ್ರೆಸ್ ಅಡಲ್ಟ್ ಲರ್ನರ್ಸ್. ಓಕೆ, ಏನಿದು ಅಡೋಸೆಂಟ್ಸು? ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಂದರೆ, ದೇ ಆರ್ ವೆರಿ ಕ್ಯೂರಿಯಸ್, ದೇ ಆರ್ ಈಗರ್ ಟು ಲರ್ನ್, ಎಕ್ಸ್ಪ್ಲೋರ್ ನ್ಯೂ ಐಡಿಯಾಸ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಜಾಸ್ತಿ ಪ್ರಯತ್ನ ಪಡ್ತಾರೆ. ಆದರೆ ಸ್ವಲ್ಪ ಹೈಲಿ ಎಮೋಷ್ನಲ್ ಆಗಿರ್ತಾರೆ, ಸೆನ್ಸಿಟಿವ್ ಆಗಿರ್ತಾರೆ. ಬೇರೆಯವ್ರು ಏನು ಒಪಿನಿಯನ್ ಕೊಡ್ತಾರೆ ಅದ್ರ ಮೇಲೆ ತುಂಬ ಸೆನ್ಸಿಟಿವ್ ಆಗಿರ್ತಾರೆ. ಈಗ ನಾವೇ ಕ್ಲಾಸ್ ರೂಮಲ್ಲಿ ಸ್ಟೂಡೆಂಟ್ಸಿಗೆ, ಫಸ್ಟ್ ಇಯರ್ ಸ್ಟೂಡೆಂಟ್ಸಿಗೆ ನೀನು ಸರಿಯಾಗಿ ಪ್ರೆಸೆಂಟೇಷನ್ ಮಾಡಿಲ್ಲ ಅಂತ ಹೇಳಿಬಿಟ್ರೆ ತುಂಬ ಬೇಜಾರು ಮಾಡ್ಕೊಂಡು ಹತ್ಬಿಡ್ತಾರೆ. ನೀನು ಮಾಡಿರುವಂಥ ಪ್ರೆಸೆಂಟೇಷನ್ ಸರಿ ಇಲ್ಲ ಅಂದರೆ ಹತ್ತೇ ಬಿಡ್ತಾರೆ. ಸೊ ಇದೆಲ್ಲ ಎಕ್ಸ್ಪೀರಿಯನ್ಸಸ್ ಆಗಿರುತ್ತೆ ನಮಗೆ ಆ್ಯಸ್ ಅ ಟೀಚರ್ಸ್, ರೈಟ್? ಸೊ ತುಂಬ ಅಷ್ಟೊಂದು ಮೆಚ್ಯೂರ್ಡ್ ಇರಲ್ಲ. ಮೋಟಿವೇಶನ್ ಬೇಕು ಅವರಿಗೆ, ರೈಟ್? ನೀಡ್ ಮೋಟಿವೇಶನ್ ಆ್ಯಂಡ್ ಎನ್ಕರೇಜ್ಮೆಂಟ್ನ ಅವಶ್ಯಕತೆ ಇರುತ್ತೆ. ಅವರು ಯಾವತ್ತೂ ಒಂದು ಅಂದ್ಕೊಳ್ತಾರೆ, ಐ ವಾಂಟ್ ಟು ಸ್ಟೇ ಇಂಡಿಪೆಂಡೆಂಟ್, ಡೋಂಟ್ ಸಪೋರ್ಟ್ ಮೀ ಅಂತ. ಬಟ್ ಅವ್ರು ಹೇಳ್ತಾರೆ ಇಂಡಿಪೆಂಡೆಂಟ್ ಆಗಿರಬೇಕು ಅಂದರೆ ಅಂತ. ಬಟ್ ಅವ್ರಿಗೆ ನಮ್ಮ ಸಪೋರ್ಟ್ನ ಅವಶ್ಯಕತೆ ಇದ್ದೇ ಇರುತ್ತೆ, ರೈಟ್? ಸೊ ಇಲ್ಲಿ ಏನಾಗುತ್ತೆ, ಇಂಥವ್ನ ನಾವು ಅಡಲ್ಸೆಂಟ್ಸ್ ಅಂತ ಹೇಳ್ತೀವಿ, 13 to 19 ಇಯರ್ಸ್ ಟೀನೇಜರ್ಸ್. ಈಗ ಕಮಿಂಗ್ ಟು ಆಂಡ್ರೋಗಾಜಿ, ಏಜ್ ಗ್ರೂಪ್ 20 ಇಯರ್ಸ್ ಆ್ಯಂಡ್ ಅಬೋವ್. ಲೈಫ್ ಲಾಂಗ್ ಲರ್ನರ್ಸ್ ಆಗಿರ್ತಾರೆ ಇವರು. ಯಾರು? ಲೈಫ್ ಲಾಂಗ್ ಲರ್ನರ್ಸ್. ಈಗ ನಾನು ಲೈಫ್ ಲಾಂಗ್ ಲರ್ನರೇ, ನೀವು ಲೈಫ್ ಲಾಂಗ್ ಲರ್ನರೇ. ನಮ್ಮ ವಯಸ್ಸು ಎಷ್ಟೇ ಆದ್ರೂ ನಾವು ಕಲಿತಾನೆ ಇರ್ತೀವಿ. ನಾವು ಸೆಲ್ಫ್ ಡೈರೆಕ್ಟೆಡ್ ಲರ್ನರ್ಸ್ ಅಲ್ವಾ? ಕರೆಕ್ಟ್. ನಮ್ಮ ಲರ್ನಿಂಗಿಗೆ ನಾವೇ ರೆಸ್ಪಾನ್ಸಿಬಲ್, ನಾವೇ ಕಲಿತೀವಿ. ವಿ ರಿಲಿ ಮೋರ್ ಆನ್ ಪ್ರೀವಿಯಸ್ ಎಕ್ಸ್ಪೀರಿಯನ್ಸಸ್, ಲರ್ನಿಂಗ್ ರಿಸೋರ್ಸಸ್. ಈಗ ನೋಡಿ, ವಾಟ್ ಐ ಆಮ್ ಟೀಚಿಂಗ್ ಯು ಇಸ್ ಅ ಲರ್ನಿಂಗ್ ರಿಸೋರ್ಸ್. ಯು ಆರ್ ರಿಲಿಂಗ್ ಆನ್ ದಿಸ್. ದಟ್ ಈಸ್ ಹೌ ವಿ ರಿಲಿ ಆನ್ ಲರ್ನಿಂಗ್ ರಿಸೋರ್ಸಸ್, ಪ್ರೀವಿಯಸ್ ಎಕ್ಸ್ಪೀರಿಯನ್ಸಸ್. ಆಮೇಲೆ ಯೂಶ್ವಲಿ ನಾವು ಒಂದು ಗೋಲ್ ಇಟ್ಕೊಂಡು, ಕರೆಕ್ಟ್, ಪ್ರಾಕ್ಟಿಕಲಾಗಿ ಕಲಿಯುವಂಥದ್ದನ್ನ ಮಾಡ್ತೀವಿ. ಆಮೇಲೆ ಜೊತೆಗೆ ರಿಯಲ್ ಲೈಫ್ ಅಪ್ಲಿಕೇಶನ್ನು ಮಾಡ್ತೀವಿ. ನಾವು ಏನು ಕಲ್ತಿರ್ತೀವೋ ಅದನ್ನು ರಿಯಲ್ ಲೈಫ್ ಅಪ್ಲಿಕೇಶನ್ನು ಮಾಡ್ತೀವಿ, ಹೌದಾ? ಏನಕ್ಕೆ? ಅದು ಮೈಟ್ ಬಿ ಅದು ಜಾಬ್ ರಿಕ್ವೈರ್ಮೆಂಟ್ ಇರ್ಬೋದು. ಈಗ ನಾವು KCET NET ಮಾಡಬೇಕು ಅನ್ನೋದೇ ಜಾಬ್ ರಿಕ್ವೈರ್ಮೆಂಟು. ಪರ್ಸ್ನಲ್ ಇದು ಅಳಿಸೋಯ್ತಾ? ಜಾಬ್ ರಿಕ್ವೈರ್ಮೆಂಟ್. ನೆಕ್ಸ್ಟು ಪರ್ಸ್ನಲ್ ಗ್ರೋತ್, ನಮಗೆ ನಾವು ಗ್ರೋ ಮಾಡ್ಕೊಳ್ಳೋಕ್ಕೆ. ಅಳಿಸೋಗ್ತಾ ಇದೆ. ಪರ್ಸ್ನಲ್ ಗ್ರೋತ್ ಇದೆಲ್ಲ ಯೂಶ್ವಲಿ ನಮ್ಮ ಬಿಹೇವಿಯರ್ ಹೆಂಗಿರುತ್ತೆ ನೋಡಿ. ನಾವು ರೆಸ್ಪೆಕ್ಟ್ ಆ್ಯಂಡ್ ಪಾರ್ಟಿಸಿಪೇಟಿವ್ ಲರ್ನಿಂಗನ್ನು ಎಕ್ಸ್ಪೆಕ್ಟ್ ಮಾಡ್ತೀವಿ, ಹೌದಾ? ರೆಸ್ಪೆಕ್ಟ್ ಆ್ಯಂಡ್ ಪಾರ್ಟಿಸಿಪೇಟಿವ್ ಲರ್ನಿಂಗ್. ಸೊ ಇದನ್ನು ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ಇದು ಟೈಪ್ಸ್ ಆಫ್ ಲರ್ನರ್ಸ್. ಸೊ ಅದು ಬಿಟ್ಟು ಮೇಜರ್ ಲರ್ನರ್ಸ್ ಡೊಮೈನ್ ಅಂತ ಒಂದು ಟಾಪಿಕ್ ಇದೆ. ಇದರಲ್ಲೇ ಎಕ್ಸ್ಪ್ಲೇನ್ ಮಾಡ್ಬೇಕು ನಾನಂತೂ. ಓಕೆ, ಮೇಜರ್ ಲರ್ನರ್ಸ್ ಡೊಮೈನ್ ಅಂತ. ಈಗ ನಮ್ಮದು ಡೊಮೈನ್ ಇದೆಯಲ್ಲ, ನಾವು ಕಾಮರ್ಸು, ಆರ್ಟ್ಸು, ಸೈನ್ಸು ಅಂತ, ಆ ರೀತಿ ಲರ್ನರ್ದು ಡೊಮೈನ್ ಇದೆ ನೋಡಿ. ಓಕೆ, ನ್ಯೂ ಟಾಪಿಕ್ ಫಾರ್ ಮೀ ಆಲ್ಸೋ. ಕಾಗ್ನಿಟಿವ್ ಡೊಮೈನ್.
ಕಾಗ್ನೇಟಿವ್ ಡೊಮೈನಲ್ಲಿ ಫ್ಯಾಕ್ಟ್ಸನ್ನು ರಿಮೆಂಬರ್ ಮಾಡುವಂಥ ಜಸ್ಟ್ ನಾಲೆಜ್ ಬಗ್ಗೆ, ಕಾಂಪ್ರಹೆನ್ಷನ್, ಥಿಂಕಿಂಗ್ ಎಬಿಲಿಟೀಸ್ ಬಗ್ಗೆ ಕಾಗ್ನಿಷನ್ ಅಂತ ಹೇಳ್ತೀವಿ. ಇಲ್ಲೇನಾಗುತ್ತಂದರೆ ರಿಮೆಂಬರಿಂಗ್ ಫ್ಯಾಕ್ಟ್ಸ್, ಸಾಲ್ವಿಂಗ್ ಪ್ರಾಬ್ಲಮ್ಸ್. ಥಿಂಕಿಂಗ್ ಎಬಿಲಿಟಿ ಬಗ್ಗೆ, ಕಾಗ್ನೇಟಿವ್ ಅಂದರೆ ಥಿಂಕಿಂಗ್ ಅಂತ. ಓಕೆ, ನೆಕ್ಸ್ಟ್ ಸೆಕೆಂಡ್ ಒನ್ ಅಫೆಕ್ಟಿವ್ ಡೊಮೈನ್. ಇದು ಥಿಂಕಿಂಗ್ ಬಗ್ಗೆ. ಅಫೆಕ್ಟಿವ್ ಡೊಮೈನ್ ಅಂದರೆ ರಿಲೇಟ್ಸ್ ಟು ಎಮೋಷನ್ಸ್ ಬಗ್ಗೆ, ಆ್ಯಟಿಟ್ಯೂಡ್ ಬಗ್ಗೆ. ನಮ್ಮ ಆ್ಯಟಿಟ್ಯೂಡ್ ಯಾವ ರೀತಿ ಇದೆ, ವ್ಯಾಲ್ಯೂಸ್ ಏನು ಅಂದರೆ ಈಗ ನಾವು ಎಂಪತಿ ತೋರಿಸ್ತೀವಿ, ಇಂಟ್ರೆಸ್ಟ್ ತೋರಿಸ್ತೀವಿ ಸಬ್ಜೆಕ್ಟ್ ಕಡೆ, ಟೀಚರ್ ಪಾಠ ಮಾಡ್ತಾ ಇದ್ದ ಅವ್ರಿಗೆ ರೆಸ್ಪೆಕ್ಟ್ ಕೊಡೋಣ ಅಂತ ಮಾಡೋದು, ಇದೆಲ್ಲ ಅಫೆಕ್ಟಿವ್ ಡೊಮೈನ್. ನೆಕ್ಸ್ಟ್ ಥರ್ಡ್ ಒನ್ ಸೈಕೋಮೋಟರ್ ಡೊಮೈನ್. ಸೈಕೋಮೋಟರ್ ಅಂದರೆ ಇನ್ವಾಲ್ವಿಂಗ್ ಫಿಸಿಕಲ್ ಸ್ಕಿಲ್ಸ್ ಆ್ಯಂಡ್ ಕೋಆರ್ಡಿನೇಷನ್. ಈಗ ಲ್ಯಾಬಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ತೀವಿ ನಾವು ಡಿಫ್ರೆಂಟ್ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡಿಕೊಂಡು, ಅದು ಸೈಕೋಮೋಟರ್ ಡೊಮೈನ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟು ಸೋಷಿಯಲ್ ಡೊಮೈನ್ ಅಂದರೆ ಇಂಟರ್ಪರ್ಸ್ನಲ್ ಸ್ಕಿಲ್ಸ್ ಬಗ್ಗೆ, ಆ್ಯಂಡ್ ಟೀಮ್ ವರ್ಕ್ ಬಗ್ಗೆ. ಲೈಕ್ ಗ್ರೂಪ್ ಡಿಸ್ಕಷನ್, ಕೋಆಪ್ರೇಷನ್, ಕೋಆರ್ಡಿನೇಷನ್ ಅದೆಲ್ಲ. ನೆಕ್ಸ್ಟ್ ಫಿಫ್ತ್ ಒನ್ ಎಮೋಷ್ನಲ್ ಡೊಮೈನಲ್ಲಿ ಇಟ್ ಈಸ್ ಆಲ್ ಅಬೌಟ್ ಸೆಲ್ಫ್ ಅವೇರ್ನೆಸ್. ನಾವು ನಮ್ಮನ್ನು ಹೆಂಗೆ ಕಂಟ್ರೋಲ್ ಮಾಡ್ಕೊಳ್ತೀವಿ, ನಾವು ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ತೀವಿ ನಮ್ಮ ಎಮೋಷನ್ಸು, ಫೀಲಿಂಗ್ಸನ್ನು. ಓಕೆ, ಎಕ್ಸ್ಪ್ರೆಸ್ಸಿಂಗ್ ಎಮೋಷನ್ಸ್ ಆ್ಯಂಡ್ ಫೀಲಿಂಗ್ಸ್. ಓಕೆ, ಸೊ ಇಷ್ಟೆಲ್ಲ ಡೊಮೈನ್ಸ್ ಇದೆ. ಈ ಡೊಮೈನ್ಸ್ಗಳನ್ನು ಓದ್ಕೊಂಡೋಗಿ. ಯಾಕೆ ನಮಗೆ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕು, ಯಾಕೆ ನಾವು ಲರ್ನರ್ ಬಗ್ಗೆ ಯಾಕೆ ತಿಳ್ಕೊಳ್ಬೇಕು? ನೋಡಿ, ಪ್ರತಿಯೊಬ್ಬ ಲರ್ನರು ಅವನ ಎಬಿಲಿಟಿ, ಇಂಟ್ರೆಸ್ಟು, ಮೋಟಿವೇಶನ್ನು, ಇಂಟೆಲಿಜೆನ್ಸು, ಅವನ ಬ್ಯಾಕ್ಗ್ರೌಂಡ್ ಬೇಸಿಸ್ ಮೇಲೆ ಡಿಫ್ರೆಂಟಾಗಿ ಕಲಿತಾರೆ ಅಲ್ವಾ? ಅದಕ್ಕೆ ನಾವು ಲರ್ನರ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು, ಅವನ ಕ್ಯಾರೆಕ್ಟರಿಸ್ಟಿಕ್ಸ್ನ ಅರ್ಥ ಮಾಡ್ಕೊಳ್ಬೇಕು. ಅದ್ರ ಪ್ರಕಾರ ನಾವು ಮೆಥಡ್ಸ್ ಆ್ಯಂಡ್ ಮೆಟೀರಿಯಲ್ಸನ್ನು ಯೂಸ್ ಮಾಡ್ಕೊಂಡು ಸರಿಯಾಗಿ ಅವ್ರಿಗೆ ಟೀಚ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದ್ರ ಜೊತೆಗೆ ನಾವು ಒಂದು ಒಳ್ಳೆ ಕ್ಲಾಸ್ ರೂಮ್ ಎನ್ವೈರನ್ಮೆಂಟ್, ಇನ್ಕ್ಲೂಸಿವ್ ಕ್ಲಾಸ್ ರೂಮ್ ಅಥವಾ ಸಪೋರ್ಟಿವ್ ಕ್ಲಾಸ್ ರೂಮ್ ಎನ್ವೈರನ್ಮೆಂಟನ್ನು ಕ್ರಿಯೇಟ್ ಮಾಡಬೇಕು. ಜೊತೆಗೆ ಅವನನ್ನು ಇಂಟೆಲೆಕ್ಚುಲಿ ಮತ್ತು ಎಮೋಷ್ನಲಿ ಗ್ರೋ ಮಾಡಬೇಕು, ರೈಟ್, ಮೋಟಿವೇಟ್ ಮಾಡ್ತಾ. ಸೊ ಅದನ್ನೆಲ್ಲ ಮಾಡಬೇಕು ಅಂದರೆ ನಾವು ಒಬ್ಬ ಲರ್ನರ್ ಬಗ್ಗೆ ತಿಳ್ಕೊಳ್ಳೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಲರ್ನರ್ ಕ್ಯಾರೆಕ್ಟರಿಸ್ಟಿಕ್ಸು, ಲರ್ನರ್ ಡೊಮೈನ್ಸು ಅನ್ನುವಂಥ ಟಾಪಿಕನ್ನು ಕವರ್ ಮಾಡಿರೋದು. ಇಲ್ಲಿಂದ ಕ್ವೆಶನ್ಸ್ ಕೇಳ್ತಾರೆ ಅಂತ. Okay, I hope that you have understood it. Please share the video with your friends, colleagues also. Thank you very much.